ಬೆಂಗಳೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟಬೇಕು ಅಂತ ಸರ್ಕಾರ ಸಜ್ಜಾಗಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಕುರಿತಂತೆ ಸಭೆ ನಡೆಸಲಾಗಿದೆ. ಮೈಕ್ರೋ ಫೈನಾನ್ಸ್ನವರು ಆರ್ಬಿಐ ಗೈಡ್ಲೈನ್ಸ್ ಪ್ರಕಾರನೇ ಸಾಲ ಕೊಡಬೇಕು, ವಸೂಲಾತಿ ಮಾಡಬೇಕು. ಕೆಲವು ಸಂಸ್ಥೆಗಳು ಮಾತ್ರ ನೋಂದಣಿ ಆಗಿವೆ, ಇನ್ನು ಕೆಲ ಸಂಸ್ಥೆಗಳು ನೋಂದಣಿ ಆಗಿಲ್ಲ, ಲೈಸೆನ್ಸ್ ಪಡ್ಕೊಂಡಿಲ್ಲ. 10 ಮಂದಿ ನೋಂದಣಿ ಆಗದೆ ಇರೋರು ಇದ್ದಾರೆ, ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. ಇಂತಹ ದೂರುಗಳು ಬರುವ ಹಿನ್ನೆಲೆ ಜಿಲ್ಲಾ ಕೋರ್ ಕಮಿಟಿಯನ್ನ ನಾವು ರಚನೆ ಮಾಡಿದ್ದೇವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೋರ್ ಕಮಿಟಿಯಲ್ಲಿ ಇರೋದು ಅಲ್ಲದೆ ತಾಲೂಕಿನ ಮಟ್ಟದಲ್ಲೂ ಕೂಡ ನೋಡಲ್ ಅಧಿಕಾರಿಯ ನೇಮಕ ಮಾಡಿದ್ದೇವೆ. ಹೆಲ್ಪ್ಲೈನ್ ಕೂಡ ನಮ್ಮ ಕಚೇರಿಯಲ್ಲಿ ತೆರೆಯಲಾಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿದರೆ ಯಾರೇ ಕಿರುಕುಳ ಕೊಟ್ಟರು, ಯಾವ ಮೈಕ್ರೋ ಫೈನಾನ್ಸ್ ಅವರು ಅಂತ ನಿಮ್ಗೆ ತಿಳಿದ್ರೆ ಸಾಕು, ಆ ನಂಬರ್ಗೆ ಕರೆ ಮಾಡಿ ಹೇಳಿದ್ರೆ ಅಲ್ಲಿಗೆ ಬಂದು ನೋಡ್ತಾರೆ ಅವರ ಲೈಸೆನ್ಸ್ ಇದೆಯೋ ಇಲ್ವೋ, ನೋಂದಣಿ ಆಗಿರುವಂಥ ಸಂಸ್ಥೆ ಹೌದೋ ಅಲ್ವೋ ಅಂತ. ಹೀಗಾಗಿ ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿ ನೇಮಕ ಮಾಡಲಾಗಿದೆ. ಜೊತೆಗೆ ಕೋರ್ ಕಮಿಟಿ ರಚನೆ ಮಾಡಿದ್ದಾರೆ. ಮತ್ತೆ ಹೆಲ್ಪ್ಲೈನ್ ಕೂಡ ಕಚೇರಿಯನ್ನು ಓಪನ್ ಮಾಡಿ ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಆ ನಂಬರನ್ನು ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಿದ್ದೀರಾ. ಈ ನಂಬರ್ಗೆ ದೂರನ್ನು ಕೊಡ್ಬೋದು. ಅಷ್ಟೇ ಅಲ್ಲ, ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸುಮೋಟೋ ಕೇಸ್ ಕೂಡ ದಾಖಲು ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಪೊಲೀಸರೇ ಸ್ವತಃ ಅವರೇ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ಬೋದು ಅವ್ರ ಕಣ್ಣೆದುರುಗಡೆ ಆಗ್ತಾ ಇರುವಂಥ ಅನ್ಯಾಯಗಳ ವಿರುದ್ಧ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ದೌರ್ಜನ್ಯ, ಕಿರುಕುಳಗಳು ಹೆಚ್ಚಾಗ್ತಾ ಇರೋದ್ರಿಂದ ಸಭೆ ಮೇಲೆ ಸಭೆ ನಡೆಸಿದ್ದಾರೆ. ಒಂದಷ್ಟು ಚರ್ಚೆಗಳಾಗಿದೆ, ಕಠಿಣವಾದಂಥ ರೂಲ್ಸನ್ನು ತರಬೇಕು ಅಂತ. ಬಟ್ ಹೊಸ ಕಾನೂನು ಅಂತ ತಂದಾಗ ಕೋರ್ಟು ಪ್ರಶ್ನೆ ಮಾಡ್ಬೋದು, ಕೋರ್ಟ್ನಲ್ಲಿ ಆ ಕಾನೂನು ಬಿದ್ದು ಹೋಗ್ಬೋದು. ಅಂತಹ ಕಾನೂನನ್ನು ರಚನೆ ಮಾಡಬಾರ್ದು. ಕಠಿಣವಾದಂಥ ಕಾನೂನು ಕೋರ್ಟ್ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡೋ ರೀತಿ ಆಗಿರಬೇಕು. ಹಾಗಾಗಿ ಸದ್ಯಕ್ಕೆ ಸರ್ಕಾರ ಅದರತ್ತ ಚಿಂತನೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ನಗರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕೂಡ ಸಭೆ ನಡೆದಿದೆ. ಯಾಕೆಂದರೆ ಬೆಂಗಳೂರಿನಲ್ಲೂ ಕೂಡ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಇದರ ಸಂಬಂಧ ಈಗ ಒಂದು ಹೆಲ್ಪ್ಲೈನ್ ಕೂಡ ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ನಿಮ್ಗೆ ಯಾರೇ ದೌರ್ಜನ್ಯ ಎಸ್ಗಿದ್ರು ಅಥವಾ ನಿಮಗೆ ಸಮಸ್ಯೆ ಮಾಡ್ತಾ ಇದ್ರು, ಮನೆಯಿಂದ ಹೊರಗೆ ಹಾಕ್ತಿದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂದರೆ ಆ ನಂಬರ್ಗೆ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದಲ್ಲೇ ಇರುವಂಥ ಪೊಲೀಸ್ ಠಾಣೆಗೂ ದೂರನ್ನು ಕೊಡಬಹುದು. ಆಗದೇ ಇರೋವಂಥ ಒಂದಿಷ್ಟು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಸಹ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಮಾಹಿತಿ ಕಲೆ ಆಗ್ತಾ ಇದ್ದೀವಿ. ಎಷ್ಟು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಇನ್ನೂ ಸಹ RBI ಗೈಡ್ಲೈನ್ ಪ್ರಕಾರ ರಿಜಿಸ್ಟರ್ಡ್ ಮಾಡದೆ ಕೆಲಸ ನಿರ್ವಹಿಸ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ. ಇವತ್ತು ಸಭೆಯಲ್ಲಿ ನಾವು ಭಾಳ ಮುಖ್ಯವಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಒಂದು ಡಿಸ್ಟಿಕ್ ಕೋರ್ ಕಮಿಟಿ ಅಂತ ಒಂದು ಫಾರ್ಮ್ ಮಾಡ್ಕೊಂಡಿದ್ದೀವಿ. ಇಂಥ ದೂರುಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಸಹ ಅದನ್ನು ತಕ್ಷಣ ಅಟೆಂಡ್ ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಡಿಸ್ಟಿಕ್ ಕೋರ್ ಕಮಿಟಿ ಮಾಡಿದ್ದೀವಿ. ಅದರಲ್ಲಿ DC, SP, CEO ಮತ್ತು ACs ಆ್ಯಂಡ್ ತಹಸೀಲ್ದಾರ್ಸು, ಕೋಪರೇಟಿವ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಮತ್ತು LDM ಮತ್ತು ಇನ್ನಿತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಈ ಕಮಿಟಿಯಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ತಾಲೂಕು ಮಟ್ಟದಲ್ಲೂ ಸಹ ಇದು ಕೋಆರ್ಡಿನೇಷನ್ ಭಾಳ ಮುಖ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ತಾಲೂಕು ಮಟ್ಟದಲ್ಲಿ ನಮ್ಮ ಸ್ಪೆಷಲ್ ತಹಸೀಲ್ದಾರ್ ಆಫೀಸಲ್ಲಿ ಸ್ಪೆಷಲ್ ಇದನ್ನು ಏನು ಹೆಲ್ಪ್ಲೈನನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಹೆಲ್ಪ್ಲೈನು ಭಾಳ ಮುಖ್ಯವಾಗಿ ಪೊಲೀಸ್ 112 ಏನಿದೆ ಅದಕ್ಕೆ ಸಾರ್ವಜನಿಕರು ಏನು ರೆಗ್ಯುಲರ್ ದೂರು ಕೊಡ್ತಾರೆ. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ದ ತೊಂದರೆ ಆಗಿದ್ದರೆ ಅದಕ್ಕೆ 112ಗೆ ಕರೆ ಮಾಡ್ಬೋದು. ತಕ್ಷಣ ಪೊಲೀಸ್ ಇಲಾಖೆಯಿಂದ ಅದು ಕ್ರಮ ಜರುಗಿಸಲಾಗ್ತದೆ. ಅದರ ಜೊತೆಗೆ ನಮ್ಮ ಕಚೇರಿಯಲ್ಲಿ ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ವಿ. ಆ ಹೆಲ್ಪ್ಲೈನ್ಗೆ ಸಾರ್ವಜನಿಕರು ದೂರು ಕೊಡ್ಬೋದು. ಪ್ರತಿ ದೂರನ್ನು ಸಹ ತಕ್ಷಣ ದೂರು ಬಂದ ತಕ್ಷಣ ನಾವು ನೋಡಲ್ ಅಧಿಕಾರಿಗಳಿಗೆ ತಿಳಿಸ್ತೀವಿ, ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತೀವಿ. ಅವರು ಅದನ್ನು ವೆರಿಫೈ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತಾರೆ. ರಿಜಿಸ್ಟರ್ ಆಗದೇ ಇರೋವಂಥ